ಈ ವಿಡಿಯೋದಲ್ಲಿ ನಾವು ವಿ.ಎ.ಒ ಅಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಹೇಗೆ ಅಪ್ಲಿಕೇಶನನ್ನು ಹಾಕೋದು ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ನಾವು ನಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕು. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹೇಗೆ ಕ್ರಿಯೇಟ್ ಮಾಡುವುದು ಸಪ್ರೇಟ್ ವಿಡಿಯೋ ಬೇಕು ಎಂದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೆ. ನಾನು ಅದಕ್ಕೆಂದೇ ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸುತ್ತೇನೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿದ ನಂತರ ಒಂದು ಸಣ್ಣ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡಬೇಕು. ಅದನ್ನು ಸಾಲ್ವ್ ಮಾಡಿ ಸೈನ್ ಇನ್ ಅಂತ ಕೊಡಬೇಕು. ಸೈನ್ ಇನ್ ಆದ ತಕ್ಷಣ ನಮಗೆ ಡ್ಯಾಶ್ಬೋರ್ಡ್ ಈ ರೀತಿ ಓಪನ್ ಆಗುತ್ತದೆ. ಡ್ಯಾಶ್ಬೋರ್ಡ್ ಓಪನ್ ಆದ ನಂತರ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಡಿಜಿಲಾಕರ್ ಮುಖಾಂತರ ಸೈನ್ ಇನ್ ಆಗಿರುವ ಕಾರಣ ನಮ್ಮ ಎಲ್ಲ ಡೀಟೇಲ್ಸ್ಗಳು ಮುಂಚೆನೇ ಫೆಚ್ ಆಗಿ ಬಂದಿರುತ್ತದೆ. ಆ ಡೀಟೇಲ್ಸ್ ಸರಿ ಇದೆಯೇ ಇಲ್ಲ ತಪ್ಪು ಇದೆಯೇ ಎಂದು ನಾವು ಗಮನಿಸಿ, ತಪ್ಪಿದ್ದಲ್ಲಿ ಅದನ್ನು ಎಡಿಟ್ ಮಾಡಿಕೊಂಡು ಸೇವ್ ಎಂದು ಕೊಟ್ಟು ಮುಂದೆ ನೆಕ್ಸ್ಟ್ ಪೇಜ್ಗೆ ಹೋಗಬೇಕು. ಆ ಎಲ್ಲ ಡೀಟೇಲ್ಸ್ಗಳು ಸರಿ ಇದೆಯೇ ಎಂದು ನಾವು ಎರಡೆರಡು ಬಾರಿ ನೋಡಿಕೊಳ್ಳಬೇಕು. ಸೇವ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಮಾಡಬೇಕು. ನೆಕ್ಸ್ಟ್ ಪೇಜ್ನಲ್ಲಿ ನಾವು ನಮ್ಮ PUವಿನ ಸ್ಟ್ರೀಮನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. PU ಸ್ಟ್ರೀಮ್ ಸೆಲೆಕ್ಟ್ ಮಾಡಿ ಸೇವ್ ಮಾಡಬೇಕು. ಸೇವ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಮಾಡಬೇಕು. ನೆಕ್ಸ್ಟ್ ಪೇಜ್ನಲ್ಲಿ ನಾವು ಕ್ಯಾಟಗರಿ ರಿಸರ್ವೇಷನ್, ನಮ್ಮ ರಿಲಿಜಿಯನ್ ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಸೇರಿದರೆ ಅದರ ಡೀಟೇಲ್ಸ್ ಹಾಗೂ ನಾವು ಗ್ರಾಮೀಣ ಅಧ್ಯಯನದಲ್ಲಿ ಏನಾದರೂ ಬಂದರೆ ಗ್ರಾಮೀಣ ಅಧ್ಯಯನ ಮೀಸಲಾತಿಯಲ್ಲಿ ಎಸ್ ಎಂದು ಕೊಟ್ಟು ನಾವು ಯಾವ ಜಿಲ್ಲೆಯಲ್ಲಿ ವಿ.ಎ.ಒ ಪೋಸ್ಟ್ಗೆ ಅಪ್ಲೈ ಮಾಡುತ್ತಿದ್ದೀವಿ ಎಂದು ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸೇವ್ ಮಾಡಿದ ನಂತರ ನಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತದೆ. ಈ ಪೇಜ್ನಲ್ಲಿ ನಮಗೆ ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿದ್ದರೆ ನಾವು ಎಷ್ಟು ವರ್ಷಗಳ ಕಾಲ ಆ ಕೋರ್ಸನ್ನು ಮಾಡಿದ್ದೇವೆ ಎಂದು ಎಂಟ್ರಿ ಮಾಡಿ, ಯಾವುದಾದರೂ ಏಜ್ ರಿಲ್ಯಾಕ್ಸೇಷನ್ ಡೀಟೇಲ್ಸ್ ಇದ್ದರೆ ಅದನ್ನು ನಾವು ಎಂಟ್ರಿ ಮಾಡಬೇಕು. ನೋಡಿ, ಯಾವುದಾದ್ರೂ ಇದ್ದರೆ ಎಂಟ್ರಿ ಮಾಡಿ. ನೆಕ್ಸ್ಟು ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಎಂದು ಕೊಟ್ಟು ಸೇವ್ ಡೀಟೇಲ್ಸ್ ಮೇಲೆ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಾನು ಈ ವಿಡಿಯೋದಲ್ಲಿ ಡಿಗ್ರಿ ಓದುತ್ತಿರುವವರ ಬಗ್ಗೆ ಮಾತ್ರ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಒಂದು ವೇಳೆ ನೀವು UGಯಲ್ಲಿ ಪಾಸ್ ಆಗಿದ್ದರೆ ಮಾತ್ರ ಈ ಪೇಜ್ನಲ್ಲಿ ನೀವು ನಿಮ್ಮ ಇನ್ಫಾರ್ಮೇಷನನ್ನು ಫಿಲ್ ಮಾಡಿ ಸೇವ್ ಮಾಡಿ. ಒಂದು ವೇಳೆ ಓದುತ್ತಿದ್ದರೆ ಇಲ್ಲಿ ನೆಕ್ಸ್ಟ್ ಎಂದು ಕೊಡಿ. ಯಾವುದೇ ಕಾರಣಕ್ಕೂ ಏನು ಫಿಲ್ ಮಾಡೋದಕ್ಕೆ ಹೋಗಬೇಡಿ. ನಂತರ ಈ ಪೇಜ್ನಲ್ಲಿ ನೀವು ಯಾವುದಾದರೂ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದರೆ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟು ಸೇವ್ ಮಾಡಿ. ಸೇವ್ ಕೊಟ್ಟ ನಂತರ ನಾವು ಇಲ್ಲಿ ಕ್ಯಾಂಡಿಡೇಟ್ ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕು. ಹೇಗೆಂದರೆ ಕ್ಯಾಂಡಿಡೇಟಿನ ಪಿಕ್ಚರ್ ಹಾಗೂ ಕ್ಯಾಂಡಿಡೇಟಿನ ಸಿಗ್ನೇಚರನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿ ನಾವು ಅಪ್ಲಿಕೇಶನ್ ಪ್ರಿವ್ಯೂವನ್ನು ನೋಡಬೇಕು. ಇಲ್ಲಿ ಏನಾದರೂ ನಮಗೆ ತಪ್ಪು ಕಂಡು ಬಂದರೆ ನಾವು ಅದನ್ನು ಈಗಲೇ ಸರಿ ಮಾಡಬೇಕು. ಒಂದು ಬಾರಿ ಎಕ್ಸಾಮ್ ಫೀಸನ್ನು ಕಟ್ಟಿದ ಮೇಲೆ ಯಾವುದೇ ಕಾರಣಕ್ಕೂ ಆ ಅಪ್ಲಿಕೇಶನಲ್ಲಿ ಏನನ್ನು ಸಹ ನಾವು ಎಡಿಟ್ ಮಾಡಲು ಸಾಧ್ಯವೇ ಇಲ್ಲ. ಸೊ ನಾವು ಇಲ್ಲಿ ಜಾಗೃತರಾಗಿರಬೇಕು. ಈಗ ನಾವು ಕೊನೆಯ 2 ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ನಮಗೆ ನಮ್ಮ ಅಪ್ಲಿಕೇಶನಿನ ಡ್ರಾಫ್ಟ್ ಕಾಪಿ ಸಿಗುತ್ತದೆ. ಈ ಡ್ರಾಫ್ಟ್ ಕಾಪಿಯಲ್ಲಿ ಮೊದಲು ಕಾಣುತ್ತಿರುವುದು ನಮ್ಮ ಆಧಾರ್ ಕಾರ್ಡಿನ ಚಿತ್ರ, ಎರಡನೆಯದಾಗಿ ಕಾಣುತ್ತಿರುವುದು ನಾವು ಈಗ ಅಪ್ಲೋಡ್ ಮಾಡಿರುವಂತಹ ಭಾವಚಿತ್ರ. ಈ ಡ್ರಾಫ್ಟ್ ಅಪ್ಲಿಕೇಶನ್ನಲ್ಲಿ ನಮಗೆ ನಮ್ಮ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತದೆ. ಈ ಡ್ರಾಫ್ಟ್ ಅಪ್ಲಿಕೇಶನನ್ನು 2 ಬಾರಿ ಅಥವಾ 3 ಬಾರಿಯಾದರೂ ನೋಡಿಕೊಳ್ಳಿ. ಯಾಕೆಂದರೆ ಇದೇ ಕೊನೆಯ ಬಾರಿ ನಾವು ಎಡಿಟ್ ಮಾಡಲು ನಮಗೆ ಅವಕಾಶ ಇರುವುದು. ಇದರ ನಂತರ ನಾವು ಯಾವುದೇ ಕಾರಣಕ್ಕೂ ಏನನ್ನೂ ಸಹ ಎಡಿಟ್ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಈ ಡ್ರಾಫ್ಟ್ ಅಪ್ಲಿಕೇಶನನ್ನು ಕ್ಲೀನಾಗಿ ನೋಡಿಕೊಂಡು ಬಿಡಿ. ಇಲ್ಲಿ ನಮಗೆ ನಮ್ಮ ಫೀಸ್ ಡೀಟೇಲ್ಸಿಂದ ಹಿಡಿದು ಪ್ರತಿಯೊಂದು ಸಹ ಈ ಡ್ರಾಫ್ಟ್ ಅಪ್ಲಿಕೇಶನ್ನಲ್ಲಿ ನಮಗೆ ಲಭ್ಯವಿರುತ್ತದೆ. ಆ ಡ್ರಾಫ್ಟ್ ಕಾಪಿಯನ್ನು ನಾವು ನಮ್ಮ ಸಿಸ್ಟಮ್ನಲ್ಲಿ ಒಂದು ಕಡೆ ಸೇಫಾಗಿ ಸೇವ್ ಮಾಡಬೇಕು. ಆ ಡ್ರಾಫ್ಟ್ ಕಾಪಿ ನಮಗೆ ಮುಂದೆ ತುಂಬ ಉಪಯೋಗಕ್ಕೆ ಬರುತ್ತದೆ. ಸೇವ್ ಮಾಡಿದ ನಂತರ ನಾವು ಫೈನಲ್ ಆಗಿ ನಮ್ಮ ಅಪ್ಲಿಕೇಶನನ್ನು KEAಗೆ ಸಬ್ಮಿಟ್ ಮಾಡಬೇಕು. ಫೈನಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಪಪ್ ಬರುತ್ತದೆ. ಆ ಪಾಪಪ್ನ ಓಕೆ ಕೊಟ್ಟು ನಾವು ವಿ.ಎ.ಒ ಪೋಸ್ಟನ್ನು ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ ಪೇ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಪೇ ನೌ ಆಪ್ಷನ್ನನ್ನು ಕ್ಲಿಕ್ ಮಾಡಿದ ನಂತರ ನಮಗೆ 3 ರೀತಿಯ ಆಪ್ಷನ್ಸ್ಗಳು ಓಪನ್ ಆಗುತ್ತದೆ. ನಾವು ಫೋನಿನಿಂದ ಮಾಡುವುದಾದರೆ UPI ಅನ್ನು ಬಳಸಬೇಕು. ನಾವು ಕಾರ್ಡಿಂದ ಮಾಡುವುದಾದರೆ ಕಾರ್ಡ್
ಅಥವಾ ಡೈರೆಕ್ಟಾಗಿ ಬ್ಯಾಂಕಿಂದ ನಾವು ಟ್ರಾನ್ಸ್ಫರ್ ಮಾಡುತ್ತಿದ್ದೀವಿ ಎಂದರೆ ನೆಟ್ ಬ್ಯಾಂಕಿಂಗನ್ನು ನಾವು ಸೆಲೆಕ್ಟ್ ಮಾಡಬೇಕು. ನಾವು ಮೊಬೈಲ್ನಿಂದ ಮಾಡುವಾಗ ಒಂದು QR ಕೋಡ್ ಜನರೇಟ್ ಆಗುತ್ತದೆ. ಆ ಕೋಡನ್ನು ನಾವು ನಮ್ಮ UPI ಆ್ಯಪ್ಸ್ನ ಮುಖಾಂತರ ಸ್ಕ್ಯಾನ್ ಮಾಡಿ ಅಲ್ಲೇ ಡೈರೆಕ್ಟಾಗಿ ಅಮೌಂಟ್ ಫೆಚ್ ಆಗುತ್ತದೆ. ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಅಮೌಂಟನ್ನು ಎಂಟ್ರಿ ಮಾಡೋದಕ್ಕೆ ಆಗುವುದಿಲ್ಲ. ನಾನು ಸ್ಕ್ಯಾನ್ ಮಾಡಿದ ತಕ್ಷಣ ನೋಡಿ ನನಗೆ ಈ ರೀತಿ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಮಗೆ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಎಂಬ ಪೇಜ್ ಕಾಣಿಸುತ್ತದೆ. ನಂತರ ನಮಗೆ ಗೊತ್ತಾಗುತ್ತದೆ ನಾವು VAO ಪೋಸ್ಟ್ಗೆ ಅಪ್ಲೈ ಮಾಡಿರುತ್ತೇವೆ ಎಂದು. ಥ್ಯಾಂಕ್ ಯು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.